ದಿನದ ಈ ಹೊತ್ತಿನಲ್ಲಿ ಬಿಸಿ ನೀರನ್ನು ಕುಡಿದ್ರೆ ಡ್ಯಾಮೇಜ್ ಆಗಿರುವಂತಹ ಲಿವರ್ ಮೊದಲಿನಂತಾಗುತ್ತೆ. ವೈದ್ಯರೇ ಸೂಚಿಸಿದಂತಹ ಮಾಂತ್ರಿಕ ಮಾರ್ಗ ಇದು. ಇತ್ತೀಚಿನ ದಿನಗಳಲ್ಲಿ ಅನೇಕ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ. ಹೀಗಾಗಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಸಾಮಾಜಿಕ ಮಾಧ್ಯಮಗಳ ಹೊರತಾಗಿ ಅವರು ತಮ್ಮ ನೆರೆಹೊರೆಯವರು ಹೇಳುವಂತಹ ವಿವಿಧ ಮನೆಮದ್ದುಗಳು ಮತ್ತು ಸಲಹೆಗಳ ಬಗ್ಗೆ ಕಲಿತಾ ಇರ್ತಾರೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ನೀರನ್ನು ಕುಡಿಯುವುದು. ಹೌದು, ಬಿಸಿ ನೀರು ಯಕೃತ್ತನ್ನು ಶುದ್ಧೀಕರಣಗೊಳಿಸುತ್ತೆ, ದೇಹವನ್ನು ನಿರ್ವಿಷಗೊಳಿಸುತ್ತೆ. ಅನೇಕ ಜನರು ಇದನ್ನ ಅನುಸರಿಸುತ್ತಾರೆ ಕೂಡ. ಬಿಸಿ ನೀರನ್ನು ಕುಡಿಯೋದ್ರಿಂದ ನಿಜವಾಗಿ ಕೂಡ ಯಕೃತ್ ಶುದ್ಧವಾಗುತ್ತಾ? ಇದು ಎಷ್ಟರ ಮಟ್ಟಿಗೆ ಸರಿ? ಯಕೃತ್ ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗವಾಗಿದೆ. ಇದು ದೇಹದ ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುತ್ತೆ, ರಕ್ತವನ್ನ ಶುದ್ಧೀಕರಿಸುತ್ತೆ, ವಿಷವನ್ನ ತೆಗೆದುಹಾಕುತ್ತೆ, ಜೀರ್ಣಕ್ರಿಯೆಗೂ ಕೂಡ ಸಹಾಯ ಮಾಡುತ್ತೆ, ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಂಗ್ರಹಿಸುತ್ತೆ. ಯಕೃತ್ ದೇಹದಿಂದ ಹಾನಿಕಾರಕ ವಿಷವನ್ನ ಸ್ವಯಂಚಾಲಿತವಾಗಿ ಶೋಧಿಸಿ ಮೂತ್ರ ಮತ್ತು ಬೆವರಿನ ಮೂಲಕ ಹೊರಹಾಕುತ್ತೆ. ಹೀಗಾಗಿ ಯಕೃತ್ತನ್ನು ಆರೋಗ್ಯವಾಗಿಡಲು ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಆದರೆ ಬಿಸಿ ನೀರನ್ನು ಕುಡಿಯೋದ್ರಿಂದ ಯಕೃತ್ತಿಗೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ತಜ್ಞರು ಹೇಳಿದ್ದಾರೆ. ಬಿಸಿ ನೀರನ್ನು ಕುಡಿಯೋದ್ರಿಂದ ಖಂಡಿತವಾಗಿ ಕೆಲವು ಪ್ರಯೋಜನಗಳು ಇದೆ. ಅದೇನೆಂದರೆ ಜೀರ್ಣಾಂಗ ವ್ಯವಸ್ಥೆ ಆರೋಗ್ಯವಾಗಿರುತ್ತೆ, ಚಯಾಪಚಯ ಕ್ರಿಯೆ ಹೆಚ್ಚುತ್ತೆ, ನಿರ್ಜಲೀಕರಣವನ್ನು ಅದು ತಡೆಯುತ್ತೆ, ಸೌಮ್ಯವಾದ ನಿರ್ವಿಷೀಕರಣ ಪರಿಣಾಮವಾಗುತ್ತೆ. ಬಿಸಿ ನೀರನ್ನು ಕುಡಿಯೋದ್ರಿಂದ ಯಕೃತ್ ಶುದ್ಧವಾಗುತ್ತಾ ಅನ್ನೋ ಪ್ರಶ್ನೆಗೆ ವೈದ್ಯರು ಕೇವಲ ಬಿಸಿ ನೀರನ್ನು ಕುಡಿಯೋದ್ರಿಂದ ಯಕೃತ್ ಸಂಪೂರ್ಣವಾಗಿ ಶುದ್ಧಿ ಆಗುವುದಿಲ್ಲ. ಬಿಸಿ ನೀರನ್ನು ಕುಡಿಯೋದ್ರಿಂದ ಯಕೃತ್ ಆರೋಗ್ಯವಾಗಿರಲು ಅದು ಸಹಾಯ ಮಾಡುತ್ತೆ. ಆದರೆ ಯಕೃತ್ತನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲು ಇದು ಮಾಂತ್ರಿಕ ಮಾರ್ಗ ಅಲ್ಲ ಅಂತ ಹೇಳಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.